ಸೊ ನಾನು ಫೌಂಡರ್ ಆ್ಯಂಡ್ CEO ಆಫ್ ದ ಕಂಪನಿ ಗಾಂಟ್ಲೆಟ್. ಸೊ ಇವತ್ತಿನ ಕಾರ್ಯಕ್ರಮ ನಾವು ಗಾಂಟ್ಲೆಟ್ ಅನ್ನೋ ಪ್ರಾಡಕ್ಟ್ನ ಲಾಂಚ್ ಮಾಡಿ ಕಂಪ್ನಿನೂ ಲಾಂಚ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ವಿ. ಸೊ ಗಾಂಟ್ಲೆಟ್ ಅನ್ನೋದು ಕ್ಲೌಡ್ ಸೆಕ್ಯೂರಿಟಿ, AI ಸೆಕ್ಯೂರಿಟಿ ಮತ್ತು ಕೋಡ್ ಸೆಕ್ಯೂರಿಟಿ, ಈ ಮೂರು ಮೇನ್ ಟಾಪಿಕ್ಸ್ನ ಅಡ್ರೆಸ್ ಮಾಡೋದಕ್ಕೆ ನಾವು ಡೆವಲಪ್ ಮಾಡಿರೋ ಸೊಲ್ಯೂಷನ್. ಸೊ ಇದು ನಾರ್ಮಲಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಬೇರೆ ಬಿಸ್ನೆಸ್ಸಸ್, ಬೇರೆ ಕಂಪ್ನೀಸ್, ಇವಾಗ AWS, Azure ಮತ್ತು ಗೂಗಲ್ ಕ್ಲೌಡ್, ಸೊ ಈ ಥರ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ. ಸೊ ಅಲ್ಲಿ ಈ ಡೇಟಾ ಬ್ರೀಚ್ ಅಂತ ಏನು ಹೇಳ್ತಾರೆ, ಕ್ಲೌಡ್ ಬ್ರೀಚಸ್ ಅಂತ ಏನು ಹೇಳ್ತಾರೆ, ವೇರ್ ದೆರ್ ಇಸ್ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಇವಾಗ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಹೆಲ್ತ್ ಕೇರ್ ಇನ್ಫಾರ್ಮೇಷನ್ ಇರ್ಬೋದು. ಸೊ ಅದನ್ನು ಈ ಬ್ಯಾಡ್ ಆ್ಯಕ್ಟರ್ಸ್ ಅಂತಾರೆ, ಮ್ಯಾಲಿಷಿಯಸ್ ಪೀಪಲ್. ಸೊ ವೇರ್ ಅವರು ಅದನ್ನು ಅನ್ಆಥರೈಸ್ಡ್ ಆಗಿ ಅದನ್ನು ಆಚೆ ತೆಗೆದು ಅದನ್ನು ರ್ಯಾನ್ಸಮ್ ವೇರ್ ಆಗಿ ಅಥವಾ ಅದನ್ನು ಡಾರ್ಕ್ ವೆಬ್ಬಲ್ಲಿ ಹಾಕಿ ಸೊ ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಸೊ ಗಾಂಟ್ಲೆಟ್ ಏನಿದೆ ಅಂದರೆ ಅದು ಇವಾಗ ಈ ಥರ ಪ್ರಾಬ್ಲಮ್ಸ್ ಇರೋದನ್ನು ಪ್ರೊಆ್ಯಕ್ಟಿವ್ಲಿ, ಅಂದರೆ ಈ ಥರ ಇನ್ಸಿಡೆಂಟ್ ಆಗೋಕ್ಕೆ ಮುಂಚೆನೇ ಕ್ಯಾಪ್ಚರ್ ಮಾಡಿ ಕಸ್ಟಮರ್ಸ್ಗೆ ಅದು ತೋರಿಸಿ ಇದನ್ನು ಹೆಂಗೆ ಫಿಕ್ಸ್ ಮಾಡೋದು ಅಂತ ಕೂಡ ಅದು ಡೀಟೇಲ್ ಆಗಿ ತೋರಿಸ್ಕೊಡುತ್ತೆ. ಎಷ್ಟು ಬ್ರಾಂಚಸ್ ಮಾಡಿದೆ ಸರ್? ಬೇರೆ ಎಲ್ಲ ಬ್ಯಾಂಗ್ಳೂರ್ ಬೇರೆ ಎಲ್ಲ ಆದರೆ ಇಲ್ಲ, ಇದು ಗಾಂಟ್ಲೆಟ್ ಅನ್ನೋದು ಆ್ಯಕ್ಚುಲಿ ಇದು ಸ್ಟಾರ್ಟಪ್. ಇದು MSME ಅಪ್ಲಿಕೇಶನ್ ಇವಾಗ ಪ್ರೋಗ್ರೆಸ್ಸಲ್ಲಿದೆ. ಓಕೆ. ಸೊ ಬೂಟ್ ಸ್ಟ್ರಾಪ್ ಕಂಪನಿ ಇದು ಆ್ಯಕ್ಚುಲಿ ನಾವು ಡೀಪ್ ಆರ್ಮರ್ ಅಂತ ಇನ್ನೊಂದು ಕಂಪನಿ ಇತ್ತು ಮುಂಚೆ. ಸರಿ. ಸೊ ಆ ಕಂಪನಿ ಇವಾಗಲೂ ಇದೆ. ಸೊ ಡೀಪ್ ಆರ್ಮರಲ್ಲಿ ನಾವು ಶುರು ಮಾಡಿ ಇವಾಗ ಬಿಕಾಸ್ ಇದಕ್ಕೆ ತುಂಬ ಕಸ್ಟಮರ್ಸ್ ಕಂಡು ಬಂದಿರೋದ್ರಿಂದ ಮತ್ತು ಪೊಟೆನ್ಷಿಯಲ್ ಇರೋದ್ರಿಂದ ಸೊ ನಾವು ಇದನ್ನು ಸಪ್ರೇಟ್ ಪ್ರಾಡಕ್ಟ್ ಕಂಪನಿಯಾಗಿ ಮಾಡಿದ್ವಿ. ಸೊ ಇವತ್ತಿನ ಪ್ರೋಗ್ರಾಮ್ ಅದಕ್ಕೋಸ್ಕರ ಇಟ್ಕೊಂಡು. ಥ್ಯಾಂಕ್ ಯು. We can actually